ಟಿಪ್ಪು ಮಾನ್ಯತೆ ಸಿಗದ ಸುಲ್ತಾನ್ ಅಂದು ಇದ್ದು ಪಾಳೆಗಾರತ್ವದಿಂದ ರಾಜ ಅನ್ನಿಸ್ಕೊತಾನೆ. ರಾಜ ಒಡೆಯರು ಯದುವಂಶದವನು. ರಣಧೀರ ಎಷ್ಟು ರಾಜರನ್ನ ಕೊಂದು ರಾಜ್ಯ ದೊಡ್ಡದು ಮಾಡ್ದ. ಹೋಗಿ ನೋಡ್ತಾರೆ. ಹೆಣಗಳ ರಾಶಿ ಮಧ್ಯೆ ಅವನನ್ನು ಹೆಣನ ಮುಚ್ಚಿ ಪತ್ತೆ ಹಚ್ಚಿ ಇವರೇ ಸುಲ್ತಾನ್ ಅಂತ ಅವನು ತೋರಿಸ್ತಾನೆ. ಇವ್ರು ನಂಬಿಕೊಂಡಿದ್ದಂಥ ವ್ಯಕ್ತಿಗಳು ಮೀರ್ ಸಾದಕ್ಕು ಮತ್ತು ಪೂರ್ಣಯ್ಯ. ಹಾಗೆ ಅವನು ಒಬ್ಬ ಹೇಳ್ತಾರೆ, ಅವರು ರಣರಂಗದಲ್ಲಿ ಸತ್ತು ಬಿದ್ದಿದ್ದಾರೆ. ಟಿಪ್ಪು ಹೆಣ ಇದು ಅಂತ ಗುರುತು ಹಚ್ಚಿದ ತಕ್ಷಣ ಬ್ರಿಟಿಷ್ ಜನರಲ್ ಇವತ್ತು ಇಂಡಿಯಾ ನಮ್ಮದಾಯಿತು, ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಜೋರಾಗಿ ಅವನು ಹೇಳ್ದ. ಅಂದರೆ ಬ್ರಿಟಿಷು ಹೈದರಾಬಾದ್, ನಿಜಾಮ ಮತ್ತು ಮರಾಠರ ಒಕ್ಕೂಟ ಇವನ್ನ 1799 ಮೇ 4 ಅಂತಿಮ ಸಮರದಲ್ಲಿ 4 ಸೋಲಿಸಿದಾಗ, ಸಾಯಿಸಿದಾಗ, ಜೊತೆಗೆ ಮೀರ್ ಸಾದಕ್ ಇವನು ಆಂತರಿಕ ವ್ಯಕ್ತಿಗಳೇ ಸಾಯೋದಕ್ಕೆ ಕಾರಣ ಆಗ್ತಾರೆ. ಪೂರ್ಣಯ್ಯ ಇವ್ರು ನಂಬಿಕೊಂಡಿದ್ದಂಥ ವ್ಯಕ್ತಿಗಳು ಮೀರ್ ಸಾದಕ್ಕು ಮತ್ತು ಪೂರ್ಣಯ್ಯ. ಅದಿರಲಿ, ಅವನು ಸತ್ತ ಮೇಲೆ ಬ್ರಿಟಿಷರು ಅರಮನೆ ಸೀಸ್ ಮಾಡ್ತಾರೆ. ಎಲ್ಲ ಅರೆಸ್ಟ್ ಮಾಡಿ, ಎಲ್ಲಿ ಟಿಪ್ಪು ಇಲ್ಲ, ಮನೆಯೆಲ್ಲ ಶೋಧಿಸ್ತಾರೆ, ಇಲ್ಲ. ಹಾಗೆ ಅವನು ಒಬ್ಬ ಹೇಳ್ತಾರೆ, ಅವರು ರಣರಂಗದಲ್ಲಿ ಸತ್ತು ಬಿದ್ದಿದ್ದಾರೆ. ತೋಸುಬ ಜನರಲ್ ಹ್ಯಾರಿಸ್ ಹೋಗಿ ನೋಡ್ತಾರೆ. ಹೆಣಗಳ ರಾಶಿ ಮಧ್ಯೆ ಅವನನ್ನು ಹೆಣನ ಮುಚ್ಚಿ ಪತ್ತೆ ಹಚ್ಚಿ ಇವರೇ ಸುಲ್ತಾನ್ ಅಂತ ಅವನು ತೋರಿಸ್ತಾನೆ. ಆ ಕ್ಷಣದಲ್ಲಿ ಬ್ರಿಟಿಷ್ ಹ್ಯಾರಿಸ್ ಅವನ ರಿಯಾಕ್ಷನ್ ಹೇಗಿತ್ತು ಅಂದರೆ, ಟುಡೇ ಇಂಡಿಯಾ ಇಸ್ ಅವರ್ಸ್, ಇವತ್ತು ಇಂಡಿಯಾ ನಮ್ಮದಾಯಿತು. ಟಿಪ್ಪು ಹೆಣ ಇದು ಅಂತ ಗುರುತು ಹಚ್ಚಿದ ತಕ್ಷಣ ಬ್ರಿಟಿಷ್ ಜನರಲ್ ಇವತ್ತು ಇಂಡಿಯಾ ನಮ್ಮದಾಯಿತು, ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಜೋರಾಗಿ ಅವನು ಹೇಳ್ದ. ಅಂದರೆ ಟಿಪ್ಪು ಕಂಡ್ರೆ ಬ್ರಿಟಿಷರಿಗೆ ಯಾವ ಭಾವನೆ ಇತ್ತು, ನಮ್ಮ ವಿಜಯ ಪಥದಲ್ಲಿ ಅಡ್ಡಿ ಇವನೊಬ್ಬನೇ, ಅವನನ್ನು ಮುಗಿಸ್ಬೇಕು. ಬೇರೆ ಎಲ್ಲ ರಾಜರನ್ನು ಅವರು ಬುಕ್ ಮಾಡ್ತಾರೆ. ಸಹಾಯಕ ಸೈನ್ಯ ಪದ್ಧತಿಗೆ ಅವ್ರದ್ದಿಷ್ಟೇ. ಹೈದರಾಬಾದ್, ನಿಜಾಮ ಅವ್ರ ಕೆಲವು ಪ್ರದೇಶವನ್ನು ಇವ್ರು ಕಿತ್ಕೊಂಡಿರ್ತಾರೆ ಯುದ್ಧದಲ್ಲಿ. ಟಿಪ್ಪು ಮರಾಠಿಯವ್ರದ್ದು ಆಕ್ರಮಿಸ್ಕೊಂಡಿರ್ತಾರೆ. ಇವ್ರ ಮೇಲೆ ಯುದ್ಧ ಮಾಡಿ ಕಿತ್ಕೊಳ್ಳೋಕ್ಕಾಗಲ್ಲ ಕೆಲವ್ರಿಗೆ. ಆಗ ಬ್ರಿಟಿಷರ ಜೊತೆ ಅವ್ರು ಸೇರಿಕೊಂಡು ಇವ್ರ ಮೇಲೆ ಕಿತ್ತಾಡೋದು. ಇವರ ಥಿಯರಿ ಏನು ಅಂದರೆ, ರಾಜ್ಯ ವಿಸ್ತಾರ ಸೆಕೆಂಡ್ರಿ. ಬ್ರಿಟಿಷರು ಸಮುದ್ರ ದಾಟಿ ಇಲ್ಲಿಗೆ ಬಂದಿರುವಂಥ ಪರಕೀಯರು, ಅವರನ್ನ ನಾವು ಅವ್ರ ದೇಶಕ್ಕೆ ಓಡಿಸ್ಬೇಕು. ನಮ್ಮ ಮನೆಯಲ್ಲಿ ಹೆಬ್ಬಾವು ಸೇರಿಕೊಂಡಿದೆ, ಅದನ್ನು ನಾನು ಆಚೆ ಓಡಿಸ್ತೀನಿ. ನೀವು ನಿಮ್ಮನೆ ಒಳಗೆ ಸೇರಿಸ್ಕೋಬೇಡಿ, ನೀವು ಆಚೆಗೆ ಓಡಿಸಿ. ನಮ್ಮಲ್ಲಿರುವಂಥ ಎಲ್ಲ ರಾಜರು ಅವ್ರು ಆಚೆ ಓಡಿಸಿದ್ರೆ ಅವ್ರು ವಾಪಸ್ ಅವ್ರ ರಾಜ್ಯಕ್ಕೆ ಹೋಗಬೇಕು. ನಿಮ್ಮ ರಾಜ್ಯದಲ್ಲಿ ನೀವು ನೆಮ್ಮದಿಯಾಗಿರಿ, ನಮ್ಮ ರಾಜ್ಯದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಅವ್ರ ಕೈಗೆ, ಬ್ರಿಟಿಷರ ಕೈಗೆ ನಮ್ಮ ಜುಟ್ಟು ಯಾತಿಗೆ ಕೊಡಬೇಕು ನಾವು? ಇಂಡಿಯಾ ಒಂದು ಸ್ವಾತಂತ್ರ್ಯ ಹೋರಾಟ ಅನ್ನೋ ಕಲ್ಪನೆ ಇಲ್ಲ. ಪ್ರತಿಯೊಬ್ಬ ರಾಜನೂ ಸ್ವತಂತ್ರ. ಇಂಡಿಯಾ ಸಮಗ್ರತೆಯ ಕಲ್ಪನೆ ಇರಲಿಲ್ಲ ಆಗ. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳೋದನ್ನು ನಾನು ವೈಯಕ್ತಿಕವಾಗಿ ಒಪ್ಪಲ್ಲ. ನಮ್ಮ ರಾಜ್ಯದಿಂದ ಆ ಶತ್ರುನ ಓಡಿಸು, ಬ್ರಿಟಿಷ್ ಪರಕೀಯ, ನಾನು ನೀನು ಕಿತ್ತಾಡೋಣ. ರಾಜ್ಯದ ಅಧಿಕಾರ ನನ್ನ ಹತ್ರ ಇರುತ್ತೆ, ಇಲ್ಲ ನಿನ್ನ ಹತ್ರ ಇರುತ್ತೆ. ನಾವೆಲ್ಲ ಒಟ್ಟಿಗೆ ಇರೋರು.
ಅವ್ರು ಸಮುದ್ರ ದಾಟಿ ಬಂದವನು ಯಾಕೆ ನಮ್ಮ ಮೇಲೆ ಆಳಬೇಕು, ಓಡಿಸೋಣ ಇಷ್ಟೇ. ಆದರೆ ಅವನಿಗೆ ಯಾರೂ ಬೆಂಬಲ ಕೊಡೋಲ್ಲ ಟಿಪ್ಪುಗೆ. ಈ ಮಧ್ಯೆ ಬ್ರಿಟಿಷರು ಇವನು ಹೇಗೆ ಆಡಳಿತ ನಡೆಸ್ತಾ ಅದು ಮುಖ್ಯ ಆಗೋಲ್ಲ. ರಣರಂಗದಲ್ಲಿ ಯುದ್ಧ ಮಾಡೋರು ಯುದ್ಧ ಮಾಡಬೇಕು. ಆದರೆ ಅವರು ಇನ್ನೂ ಒಂದು ತಂತ್ರ ಬಳಸ್ತಾರೆ ಬ್ರಿಟಿಷರು. ಚಾರಿತ್ರ್ಯ ವಧೆ ಮಾಡೋದಕ್ಕೆ ಪಡ್ತಾರೆ. ಚಾರಿತ್ರ್ಯ ವಧೆ ಮಾಡುವುದು ಕೂಡ ರಣರಂಗದಲ್ಲಿ ಒಂದು ತಂತ್ರ. ವಾರಲ್ಲಿ ಅವನ್ನ ಡಿಫೇಮ್ ಮಾಡು, ತೇಜೋವಧೆ ಮಾಡು, ಅಪಪ್ರಚಾರ ಮಾಡು. ಈಗ ನಮ್ಮ ಮೋದಿ ಸಾಹೇಬರು ರಾಜಕೀಯವಾಗಿ ಹೋರಾಟ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ. ಅದೇನು ಮಾಡ್ತಾರೆ ಇವರು, ಎಲ್ಲರೂ ಗೊತ್ತಿದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ, ಎಲೆಕ್ಷನ್ ಹೋರಾಟ ಮಾಡಿ ಸಂಘಟನೆ ಮಾಡಿ. ಆದರೆ ನೈತಿಕವಾಗಿ ರಾಹುಲ್ ಗಾಂಧಿ ತೇಜೋವಧೆ ಮಾಡ್ತಾರೆ ಮೋದಿಯವರು. ಪಪ್ಪು ಅಂತ ಅವನನ್ನು ಕರೀತಾರೆ. ಪಪ್ಪು ಅಂದ್ರೇನು, ಮದ್ದು ಮಣಿ, ಪೆದ್ದ. ಇವತ್ತು ಇಂಡಿಯಾ ತುಂಬ ಯಾರನ್ನೇ ಕೇಳಿದ್ರು ರಾಹುಲ್ ಗಾಂಧಿನ ಮೋದಿಯವ್ರು ಹೇಳಿದ ಮಾತು ಪಪ್ಪು. ಇದು ರಣರಂಗದಲ್ಲಿ ಇದು ಒಂದು ತಂತ್ರ. ಚಾರಿತ್ರ್ಯ ವಧೆ ಮಾಡಿ ಅವನ ಕೆಳಗಿಳಿಸು, ಜನಗಳ ದೃಷ್ಟಿಯಲ್ಲಿ ಅವನ ಇಮೇಜನ್ನು ಹಾಳು ಮಾಡು. ಚಾರಿತ್ರ್ಯ ವಧೆ ಮಾಡುವುದು ರಣರಂಗದಲ್ಲಿ ಒಂದು ಚಾಣಕ್ಯ ತಂತ್ರ. ಮಾರಲಿ ಅವರ ಕೆಳಗೆ ತಳ್ಳಿ. ಬಾಯಿ ಶಕ್ತಿ ಇರೋವನು, ವಾಕ್ಚಾತುರ್ಯ ಇರೋರು ಇನ್ನೊಬ್ಬರಿಗೆ ತೇಜೋವಧೆ ಮಾಡ್ತಾರೆ. ನೇರವಾಗಿ ಎದುರಿಸೋಕ್ಕೆ ರಣರಂಗದಲ್ಲಿ ಎದುರಿಸೋಕ್ಕೆ ಆಗದೇ ಇರೋರು ಇದನ್ನೇ ಪ್ರಬಲ ಅಸ್ತ್ರ ಮಾಡ್ಕೋತಾರೆ. ಬ್ರಿಟಿಷರು ಟಿಪ್ಪು ವಿರುದ್ಧ ಮಾಡಿದ್ದು ಇದನ್ನೇ. ರಣರಂಗದಲ್ಲಿ ಅವ್ನು ಸೋಲ್ಸೋಕ್ಕಾಗೋಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಎರಡನೇ ಮೈಸೂರು ಯುದ್ಧದಲ್ಲಿ ಹೀನಾವಾಗಿ ಸೋಲ್ತಾರೆ. ಇವನೇ ಕರಾವಳಿ ಗ್ರ್ಯಾಂಟೆಡ್ ಅಂತ ಹೋಗ್ರಿ ನಿಮ್ಮ ಬಾಂಬೆ ಪ್ರೆಸಿಡೆನ್ಸಿಗೆ ಇವನೇ ಕಳಿಸ್ಕೊಡ್ತಾನೆ, ಅವ್ನು ಹೋಗ್ರಿ ಅಂತ ಪರ್ಮಿಷನ್ ಕೊಟ್ಟು. ಇವನು ಸಾಮರ್ಥ್ಯಕ್ಕೆ ಹೆದರ್ತಾರೆ. ಅದಕ್ಕೆ ಅವ್ರು ಬೇರೆ ರಾಜರನ್ನ ಗುಂಪು ಕಟ್ತಾರೆ. ಈ ಕಡೆ ಮಾರಲಿ ವಂಶ ಪಾರಂಪರ್ಯ ರಾಜವನ್ನು ಅಪಹರಿಸಿಕೊಂಡಂಥ ದ್ರೋಹಿ. ವಂಶ ಪಾರಂಪರ್ಯ ಎಲ್ಲಿದೆ? ತಡ್ಕೊಂಡು ಹೋಗೋರ್ಗೂ ಚಲ್ತಾ ಹೈ. ನಿಮ್ಮ ರಾಜ ಒಡೆಯರು ವಿಜಯನಗರದ ಪ್ರತಿನಿಧಿಯನ್ನು ಕೊಲ್ಲೋದಿಲ್ವಾ? ವಿಜಯನಗರ ಸಂಸ್ಥಾನದ ಈ ಭಾಗವು ಶ್ರೀರಂಗಪಟ್ಟಣ ಏರಿಯಾನ ಕಿತ್ಕೊಳ್ಳೋದಿಲ್ವನು? ಪಾಳೆಗಾರತ್ವದಿಂದ ರಾಜ ಅನ್ನಿಸ್ಕೊತಾನೆ ರಾಜ ಒಡೆಯರು, ಯದುವಂಶದವನು. ರಣಧೀರ ಎಷ್ಟು ರಾಜರನ್ನ ಕೊಂದು ರಾಜ್ಯ ದೊಡ್ಡದು ಮಾಡ್ದ? ರಾಜ ಒಡೆಯರ್ ದೊಡ್ಡಪ್ಪನ ಮಗ. ದೊಡ್ಡದೇವರಾಜ ಒಡೆಯರ್ ಎಷ್ಟು ಜನ ಕೊಂದ? ಅದು ಚಿಕ್ಕದೇವರಾಜ ಎಷ್ಟು ಜನ ಕೊಂದ? ಲಿಂಗಾಯತ ಜಂಗವನ್ನೇ ಕೊಲ್ತಾನೆ ಅವನು. ಹಿಂದೂ ಎಷ್ಟು ಪಾಳೆಗಾರಗಳನ್ನ ಕೊಲ್ತಾರವರು. ರಾಜ್ಯ ವಿಸ್ತಾರ ಅಷ್ಟೇ. ರಾಜನ ರಾಜತ್ವದ ಕಲ್ಪನೆಯಲ್ಲಿ ರಾಜ್ಯ ರಕ್ಷಣೆ ಮತ್ತು ರಾಜ್ಯ ವಿಸ್ತರಣೆ ಆಗುವಾಗ ಜನ ಸಾಯ್ತಾರೆ, ಪಾಳೆಗಾರಗಳು ಸಾಯ್ತಾರೆ, ಸಣ್ಣ ಪುಟ್ಟ ರಾಜರು ಸಾಯ್ತಾರೆ. ಅಲ್ಲಿ ಅವ್ರ ವಂಶ ಪಾರಂಪರ್ಯ ಹಾಳಾಗಲಿಲ್ವಾ? ಟಿಪ್ಪು ಕೇಳೋದನ್ನೇ. ಯದುವಂಶದಲ್ಲಿ ವಂಶ ಪಾರಂಪರ್ಯ ಎಲ್ಲಿದೆ? ಅವ್ರ ಮೇಲೆ ಕುತ್ಕೊಂಡು ಶೋಕಿ ಮಾಡ್ಕೊಂಡಿದ್ದಾನೆ ರಾಜ. ಗೆದ್ದವನೇ ರಾಜ. ಅವನೇನು ಮಾಡ್ತಾನೆ, 1796 ಹೈದರ್ ಹುಟ್ಟಿ ಹಾಕಿ ಬೆಳೆಸಿದ್ದ ರಾಜ ಖಾಸಾ ಚಾಮರಾಜ ಒಡೆಯರ್ ಸಾಯ್ತಾನೆ. ಅವನ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರು 2 ವರ್ಷದ ಹುಡುಗ. ಹೈದರ್ ಬದುಕಿದ್ರೆ ಅವನಿಗೆ ಪಟ್ಟ ಕಟ್ಟೋನು.
ಪಟ್ಟ ಕಟ್ಬಿಟ್ಟು ಅವನನ್ನು ರಾಜ ಅಂತ ಒಪ್ಕೊಳ್ಳೋನು ಹೈದರು, ನಾನು ಅವನ ಅಡಿಯಾಳು. ಆ ಟಿಪ್ಪು ಒಪ್ಪಲ್ಲ. ಅವನು ಪಟ್ಟ ಕಟ್ಟಿದ್ರೆ ಅವನು ರಾಜ, ನಾನು ಅವನ ಸೇವಕ ಆಗ್ತೀನಿ, ಅವನಿಗೆ ಜೂನಿಯರ್ ಆಗ್ತೀನಿ, ಅವನ ಅಡಿಯಾಳಾಗ್ತೀನಿ, ನಾನು ಸುಲ್ತಾನ. ಅವನು ಪಟ್ಟ ಕಟ್ಟಲ್ಲ. ಯದುವಂಶದಲ್ಲಿ 1796ರಿಂದ 99ರವರೆಗೆ ರಾಜ ಇಲ್ಲ, ರಾಜತ್ವ ಇಲ್ಲ. ಟಿಪ್ಪು ಸತ್ತ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ 5 ವರ್ಷ ಅವನಿಗೆ ಪಟ್ಟ ಕಟ್ತಾರೆ. ಟಿಪ್ಪು ಸಿದ್ಧಾಂತ ಇದು. ಅದಕ್ಕೇನು ಮಾಡ್ತಾರೆ ಬ್ರಿಟಿಷರು, ಇದು ಸೋಲ್ಸೋಕ್ಕಾಗೋದಿಲ್ವಲ್ಲ ಮಾಮೂಲಾಗಿ, ಅಪಪ್ರಚಾರ ಮಾಡ್ತಾರೆ, ಸಾಕಷ್ಟು ಅಪಪ್ರಚಾರ ಮಾಡ್ತಾರೆ. ಬ್ರಿಟಿಷ್ ಸೇನಾನಿಗಳೇ ಇತಿಹಾಸಕಾರರಾಗ್ತಾರೆ. ಕರ್ನಲ್ ವಿಲ್ಕ್ಸ್, ಬೀಟ್ಸನ್ ಇಂಥವರೆಲ್ಲ ಇತಿಹಾಸ ಬರೀತಾರೆ. ಬರೀವಾಗ ಟಿಪ್ಪುನ ಹೊಗಳಕ್ಕಾಗುತ್ತಾ? ಹೊಗಳಕ್ಕಾಗೋದೇ ಇಲ್ಲ. ಹೈದರಾಬಾದ್ ನಿಜಾಮನ್ನ ಆಕಾಶಕ್ಕೆ ಕೂರಿಸ್ತಾರೆ. ಯಾಕೆಂದರೆ ಅವರ ಕೈಗೊಂಬೆ ಅವನು, ಹೇಳು ಕೂಚ್ಕೋ. ಯುದ್ಧದಲ್ಲಿ ಸ್ವಲ್ಪ ಪ್ರತಿಭಟನೆ ಮಾಡ್ತಾ ಇದ್ದವರು ಮರಾಠಿಯವರು, ಅವ್ರ ಮೇಲೆ ತಿರುಗಿ ಬೀಳಲ್ಲ. ಯಾವ ರಾಜನೇ ಆಗಲಿ ಬ್ರಿಟಿಷರು, ಅವನೇನೇ ಹಾರಾಡಿರಲಿ ರಾಜ, ಬ್ರಿಟಿಷರು ಶೆಟ್ಟಿಯವರು ಹೇಳು ಒಂದು ಸ್ಟ್ಯಾಂಡಪ್ ಅಂದರೆ ಸ್ಟ್ಯಾಂಡಪ್, ಸಿಟ್ ಡೌನ್ ಅಂದರೆ ಸಿಟ್ ಡೌನ್. ಅದಕ್ಕೆ ವಿರುದ್ಧ ಟಿಪ್ಪು ಒಬ್ಬನೇ. ಅದಕ್ಕೆ ಸಾಕಷ್ಟು ಅಪಪ್ರಚಾರಗಳನ್ನು ಮಾಡ್ತಾರೆ, ಬರೀತಾರೆ. ಅದನ್ನು ಟಿಪ್ಪು ಸತ್ತ ಮೇಲೆ ಅದು ಬರೀತಾರೆ. ಟಿಪ್ಪು ಬದುಕಿತ ಬರೆಯಲ್ಲ, ಬಾಯಿ ಮಾತಿನಲ್ಲಿ ಅಪಪ್ರಚಾರ ಮಾಡ್ತಾರೆ. ಟಿಪ್ಪು ಸತ್ತ ಮೇಲೆ ಏನಾಗುತ್ತೆ, ಇನ್ಯಾರು ಅವ್ರಿಗೆ ಅಡ್ಡಿ ಇಲ್ಲ, ಸಹಾಯಕ ಸೈನ್ಯ ಪದ್ಧತಿ ಅಂತ ತರ್ತಾರೆ. ನಿಮ್ಮೇಲೆ ನಾವು ಯುದ್ಧ ಮಾಡೋಲ್ಲಪ್ಪ, ನಿಮ್ಮನ್ನು ಸೋಲ್ಸಲ್ಲ, ಒಂದು ಅಗ್ರಿಮೆಂಟ್ ಮಾಡೋಣ, ನಮ್ಮದೊಂದು ಬೆಟಾಲಿಯನ್ ಸೈನ್ಯ ನೀವು ಇಟ್ಕೊಳ್ಳಿ, ನಿಮಗೆ ಕಷ್ಟ ಬಂದಾಗ ನಾವು ಸಹಾಯ ಮಾಡ್ತೀವಿ, ನಮಗೆ ಕಷ್ಟ ಬಂದಾಗ ನೀವು ಸಹಾಯ ಮಾಡಿ, ನೀವು ನಮ್ಮ ಆಶ್ರಿತರು ನಮಗೆ ವರ್ಷಕ್ಕೆ ಇಷ್ಟು ರೂಪಾಯಿ ಕೊಟ್ಬಿಡಿ.